ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್. ಈಗಾಗಲೇ ನಮ್ಮ ರಾಜ್ಯದಲ್ಲಿ ನೋಡ್ತಾ ಹೋದ್ರೆ 3 ಕ್ಷೇತ್ರಗಳಲ್ಲಿ ಈಗಾಗಲೇ ಮೊನ್ನೆ ಅಷ್ಟೇ ಉಪಚುನಾವಣೆ ಕೂಡ ನಡೆದಿತ್ತು. ಇದು ಒಂದು ದೊಡ್ಡ ಮಟ್ಟದ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಅಂತಾನೆ ಹೇಳ್ಬೋದು. ಒಂದ್ ರೀತಿಯಾಗಿ ಎಲ್ಲ ಪಕ್ಷಗಳಿಗೂ ಒಂದು ದೊಡ್ಡ ಮಟ್ಟದ ಫೈಟ್ ಕೂಡ ನಡೆದಿತ್ತು ಈ ಚುನಾವಣೆಯಲ್ಲಿ. ಒಂದ್ ರೀತಿಯಾಗಿ ಇದು 3 ಕ್ಷೇತ್ರಗಳ ಉಪಚುನಾವಣೆ ಆದ್ರೆ ಕೂಡ ರಾಜ್ಯದ ಒಂದು ಚುನಾವಣೆ ಅನ್ನೋ ಒಂದು ವಾತಾವರಣನೇ ಸೃಷ್ಟಿಯಾಗಿತ್ತು. ಮತ್ತು ಮೊದಲನೇದಾಗಿ ನೋಡ್ತಾ ಹೋದ್ರೆ 3 ಕ್ಷೇತ್ರಗಳ ಪೈಕಿ ಒಂದೊಂದೇ ಕ್ಷೇತ್ರಗಳಾಗಿ ನಾನು ಹೇಳ್ತಾ ಹೋಗ್ತೀನಿ. ಒಂದೊಂದೇ ಕ್ಷೇತ್ರದ ಪೈಕಿ ಹೇಳ್ತಾ ಹೋದ್ರೆ ಚನ್ನಪಟ್ಟಣ ಕ್ಷೇತ್ರ ಅನ್ನೋದು ಒಂದು ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿತ್ತು. ಅಲ್ಲೂ ದೊಡ್ಡ ಮಟ್ಟದ ಫೈಟ್ ಕೂಡ ನಡೆದಿತ್ತು. ಒಂದ್ ಕಡೆ ಸಿ.ಪಿ. ಯೋಗೇಶ್ವರ್ ಅವರು ಇಳಿದಿದ್ರೆ, ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಟಿಕೆಟ್ ಪಡ್ಕೊಂಡು NDA ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಇದು ದೊಡ್ಡ ಮಟ್ಟದ ಫೈಟ್ ಕೂಡ ನಿರ್ಮಾಣವಾಗಿತ್ತು. ಒಂದ್ ರೀತಿಯಾಗಿ ಇದು ಮಂಡ್ಯ ಚುನಾವಣೆಯಲ್ಲೂ ಕೂಡ ಎಲ್ಲಿ ಮಂಡ್ಯ ಇಂದ ಇಂಡಿಯಾ ಅನ್ನೋ ಒಂದು ರೀತಿಯಲ್ಲಿ ಯಾವ ರೀತಿಯಾಗಿ ಒಂದು ವಾತಾವರಣ ಸೃಷ್ಟಿಯಾಗಿತ್ತು, ಮಂಡ್ಯ ಟು ಇಂಡಿಯಾ ಅನ್ನೋ ರೀತಿಯಲ್ಲಿ ಇದು ಅಷ್ಟೇ ಚನ್ನಪಟ್ಟಣ ಒಂದು ಕ್ಷೇತ್ರ ಒಂದು ಇಡೀ ದೇಶವ್ಯಾಪಿಯಾಗಿತ್ತು. ಒಂದ್ ರೀತಿಯಾಗಿ ಇದು ಈ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಬೆಟ್ಟಿಂಗ್ಸ್ ಕೂಡ ನಡೆದಿತ್ತು. ಇಲ್ಲೂ ಕೂಡ ಅಷ್ಟೇ ಮೊನ್ನೆವರೆಗೂ ಕೂಡ ಅಷ್ಟೇ ಎಲ್ಲ ವಾತಾವರಣ ಕೂಡ ತಿಳಿಯಾಗಿತ್ತು. ಮತ್ತು ಮೊನ್ನೆವರೆಗೂ ಸಹ ಅಷ್ಟೇ ಎಲ್ಲೋ ಒಂದ್ ಕಡೆ CPI ಅವರು ಗೆಲ್ತಾರೆ ಅನ್ನೋ ಒಂದು ಅಂಶಗಳು ಕೂಡ ಕೇಳಿ ಬರ್ತಾ ಇತ್ತು. ಮತ್ತು ಅದಾದ ನಂತರ ಜಮೀರ್ ಅಹಮದ್ ಅವರು ಕೂಡ ಅಲ್ಲಿ ಹೋಗಿ ಒಂದು ಸ್ಟೇಟ್ಮೆಂಟ್ ಕೂಡ ಹೇಳ್ತಾರೆ. ಅದ್ ಹೇಳಿದ ನಂತರ ಎಲ್ಲೋ ಒಂದ್ ಕಡೆ NDAಗೂ ಕೂಡ ಪ್ಲಸ್ ಆಗುತ್ತೆ. ಮತ್ತು ಎಲ್ಲೋ ಒಂದ್ ಕಡೆ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಅವ್ರಿಗೆಲ್ಲೋ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ ಅಂತಾನೆ ಹೇಳ್ಬೋದು. ಅದಾದ ನಂತರ ತದನಂತರ ಮೊನ್ನೆ ಅಷ್ಟೇ ಚುನಾವಣೆ ಕೂಡ ನಡೀತು. ಚುನಾವಣೆ ನಂತರ ಕೂಡ C.P. ಯೋಗೇಶ್ವರ್ ಅವರು ಕೂಡ ಒಂದು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಎಲ್ಲೋ ಒಂದ್ ಕಡೆ ಅವ್ರು ಹೇಳ್ತಾರೆ, ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವಂತ ಒಂದು ಹೇಳಿಕೆ ಕೆಲವೊಂದ್ ಕಡೆ ಪ್ಲಸ್ ಆಗಿದೆ, ಕೆಲವೊಂದ್ ಕಡೆ ಮೈನಸ್ ಆಗಿದೆ ಅಂತಾನೆ ಹೇಳ್ತಾರೆ. ಇದು ಒಂದ್ ರೀತಿಯಾದ ಇದು ಸೋಲಿನ ಸ್ಟೇಟ್ಮೆಂಟ್ ಅಂತಾನೆ ವಿರೋಧ ಪಕ್ಷದವರು ಕೂಡ ಟೀಕೆ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಈ ಸ್ಟೇಟ್ಮೆಂಟ್ ನ ನೋಡ್ತಾ ಹೋದ್ರೆ C.P. ಯೋಗೇಶ್ವರ್ ಅವರು ಎಲ್ಲಿ ಕುಗ್ಗೋದ್ರ ಅನ್ನೋ ಒಂದು ಅಂಶಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಇದೆಲ್ಲ ಆದ ನಂತರ ನಿನ್ನೆ ಅಷ್ಟೇ ಏನ್ ಎಕ್ಸಿಟ್ ಪೋಲ್ಗಳ ರಿಪೋರ್ಟ್ ಕೂಡ ಬಂದಿದೆ. ಆ ಎಕ್ಸಿಟ್ ಪೋಲ್ಗಳ ರಿಪೋರ್ಟ್ ಪ್ರಕಾರ ಕೂಡ ಅಷ್ಟೇ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲಲಿದ್ದಾರೆ ಅನ್ನೋ ಒಂದು ಎಕ್ಸಿಟ್ ಪೋಲ್ ರಿಪೋರ್ಟ್ ಕೂಡ ಬಂದಿದೆ. ಇನ್ನು 2 ದಿನಗಳಲ್ಲಿ ಕೂಡ ಕಾದ್ ನೋಡ್ಬೇಕಾಗಿದೆ ಯಾರಿಗೆ ಮತದಾರ ಒಲ್ದಿದ್ದಾರೆ, ಯಾರಿಗೆ ಮತಗಳನ್ನ ಹಾಕಿದ್ದಾರೆ, ಯಾರು ಗೆಲ್ಲಲಿದ್ದಾರೆ ಅಂತ 2 ದಿನದಲ್ಲಿ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಕ್ಷೇತ್ರ ನೋಡ್ತಾ ಹೋದೆ ಶಿಗ್ಗಾವಿಯಲ್ಲೂ ಕೂಡ ಅಷ್ಟೇ ಒಂದು ದೊಡ್ಡ ಮಟ್ಟದ ಫೈಟೇ ಕೂಡ ನಡೆದಿತ್ತು. ಹಾಲಿ ಶಾಸಕರಾಗಿದ್ರು ಬಸವರಾಜ ಬೊಮ್ಮಾಯಿ ಅವರು, ಅವ್ರ ಮಗ ಆಗಿರತಕ್ಕ ಭರತ್ ಬೊಮ್ಮಾಯಿ ಅವರಿಗೆ ಕೂಡ ಅಲ್ಲಿ ಬಿಜೆಪಿಯಲ್ಲಿ NDA ಅಭ್ಯರ್ಥಿಯಾಗಿ ಟಿಕೆಟ್ ಸಿಗುತ್ತೆ. ಮತ್ತೆ ಎಲ್ಲೋ ಈ ಕಡೆ ಯಾಸೀರ್ ಖಾನ್ ಅವ್ರಿಗೆ ಟಿಕೆಟ್ ಸಿಗುತ್ತೆ. ಯಾಸೀರ್ ಖಾನ್ ಅವ್ರಿಗೆ ಟಿಕೆಟ್ ಸಿಕ್ಕಿದ್ರು ಕೂಡ ಕಾಂಗ್ರೆಸ್ ಅಲ್ಲಿ ಅಲ್ಲೇ ಒಂದು ರೀತಿಯಾದ ಭಿನ್ನ ಅಭಿಪ್ರಾಯ ಕೂಡ ಸೃಷ್ಟಿಯಾಗಿರುತ್ತೆ. ಅವರಲ್ಲೇ ಒಂದ್ ರೀತಿಯಾದ ಗೊಂದಲ ಕೂಡ ಸೃಷ್ಟಿಯಾಗಿರುತ್ತೆ. ಕಾಂಗ್ರೆಸ್ನ ಟಿಕೆಟ್ ಬೇರೆಯವ್ರಿಗೆ ಕೊಡಬೇಕು ಅಂತ ಎಲ್ಲೋ ಒಂದ್ ಕಡೆ. ಮತ್ತೆ ಇನ್ನೊಂದ್ ಕಡೆ ಅಲ್ಲಿ ಅಜ್ಜಂಪೀರ್ ಅವರು ಕೂಡ ಹೋಗಿ ಅವರು ಇಂಡಿಪೆಂಡೆಂಟ್ ಆಗಿ ನಾಮಿನೇಷನ್ ಕೂಡ ಸಲ್ಲಿಸ್ತಾರೆ. ಆ ನಾಮಿನೇಷನ್ ಸಲ್ಲಿಸಿದ ನಂತರ ತದನಂತರ ಮತ್ತೆ DK ಶಿವಕುಮಾರ್ ಅವರಾಗಿರ್ಬೋದು ಮತ್ತು ಸಾಕಷ್ಟು ಕಾಂಗ್ರೆಸ್ನ ನಾಯಕರು ಅವರಿಗೆ ಮನವೊಲಿಸಿ ಆ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡೋದಕ್ಕೆ ಏನ್ ನಾಮಿನೇಷನ್ ಅನ್ನ ಸಲ್ಲಿಸಿದ್ರು ಆ ನಾಮಿನೇಷನ್ ಕೂಡ ಹಿಂಪಡಿತಾರೆ. ಎಲ್ಲೋ ಒಂದ್ ಕಡೆ ಯಾಸೀರ್ ಖಾನ್ ಅವರಿಗೆ ಹಿಂದೆಯಿಂದ ಸಪೋರ್ಟ್ ಮಾಡ್ಲಿಲ್ವಾ ಅನ್ನೋ ಒಂದು ಅಂಶಗಳು ಕೂಡ ಕಾಂಗ್ರೆಸ್ ಅಲ್ಲಿ ಕಂಡು ಬರ್ತಾ ಇದೆ. ಮತ್ತೆ ಇಲ್ಲಿ ಈ ಕಡೆ NDA ಭಾಗದಲ್ಲಿ ನೋಡ್ತಾ ಹೋದ್ರೆ ಭರತ್ ಬೊಮ್ಮಾಯಿ ಅವರಿಗೆ ಒಂದು ಸ್ಟ್ರಾಂಗ್ ಲೀಡರ್ ಅಂತಾನೆ ಗುರುತಿಸಿದ್ರು. ಯಾಕಂದ್ರೆ ಬೊಮ್ಮಾಯಿ ಅವರ ಮಗ ಬೊಮ್ಮಾಯಿ ಅವರು ಈಗಾಗಲೇ CM ಕೂಡ ಆಗಿದ್ದಾರೆ ಮತ್ತು ಸಂಸದರು ಕೂಡ ಆಗಿದ್ದಾರೆ. ಅವರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ಗುರುತಿಸಿದ್ರು. ಮತ್ತು ಬಿಜೆಪಿಯ ಸಾಕಷ್ಟು ನಾಯಕರಾಗಿರ್ಬೋದು, JDS ನ ಸಾಕಷ್ಟು ನಾಯಕರು ಅಲ್ಲೂ ಕೂಡ ಒಂದ್ ರೀತಿಯಾಗಿ ಸ್ಟಾರ್ ಪ್ರಚಾರಕರಾಗಿ ಅಲ್ಲೂ ಕೂಡ ಸ್ಟಾರ್ ಕ್ಯಾಂಪೇನಿಂಗ್ ನಡೆಸಿದ್ರು. ಮತ್ತೆ ನಿನ್ನೆ ಅಷ್ಟೇ ಬಂದಿರತಕ್ಕಂತ ಎಕ್ಸಿಟ್ ಪೋಲ್ಸ್ ಇಲ್ಲೂ ಕೂಡ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಭರತ್ ಬೊಮ್ಮಾಯಿ ಅವರೇ ಗೆಲ್ತಾರೆ ಅನ್ನೋ ಒಂದು ಎಕ್ಸಿಟ್ ಪೋಲ್ಸ್ ರಿಪೋರ್ಟ್ ಕೂಡ ಬಂದಿದೆ. ಇದು ಕೂಡ ಅಷ್ಟೇ ಇನ್ನು 2 ದಿನಗಳ ಕಾಲ ಕಾದ್ ನೋಡ್ಬೇಕಾಗಿದೆ ಯಾರು ಗೆಲ್ಲಲಿದ್ದಾರೆ ಅಂತ. ಮತ್ತು ಕೊನೆಯ ಕ್ಷೇತ್ರ ಸಂಡೂರು ನೋಡ್ತಾ ಹೋದ್ರೆ ಸಂಡೂರು ಕೂಡ ಇದು ದೊಡ್ಡ ಮಟ್ಟದ ಫೈಟ್ ನಡೆದಿತ್ತು ಅಂತಾನೆ ಹೇಳ್ಬೋದು. ಎಲ್ಲ ಒಂದ್ ಕಡೆ ಈಗಾಗಲೇ ಸಂಡೂರಲ್ಲಿ ತುಕಾರಾಮ್ ಅವರು ಅಲ್ಲಿ ಹಾಲಿ ಶಾಸಕರಾಗಿದ್ರು. ಅವರ ಹೆಂಡತಿ ಆದಂತ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಕೂಡ ಅಲ್ಲಿ ಕಾಂಗ್ರೆಸ್ನ ಟಿಕೆಟ್ ಅನ್ನ ಗಳಿಸ್ಕೊಳ್ತಾರೆ. ಮತ್ತು ತುಕಾರಾಮ್ ಅವರು ಏನ್ ಈಗಾಗಲೇ ಸಂಸದರಾಗಿದ್ದಾರೆ, ಅವರು ವಿರುದ್ಧ ಕೂಡ ಈಗಾಗಲೇ ಬಿಜೆಪಿ ಅವರಾಗಿರ್ಬೋದು ಮತ್ತು JDS ನವರಾಗಿರ್ಬೋದು ಒಂದು ದೊಡ್ಡ ಮಟ್ಟದ ಆರೋಪನೆ ಹಾಕ್ತಿದ್ರು. ಮೊನ್ನೆ ಅಷ್ಟೇ ಏನ್ ವಾಲ್ಮೀಕಿ ಹಗರಣ ಕೂಡ ನಡೆದಿತ್ತು. ಈ ಹಗರಣದಲ್ಲಿ 187 ಕೋಟಿ ಏನ್ ಹಗರಣ ನಡೆದಿದೆ. ಇದರಲ್ಲಿ 20 ಕೋಟಿ ಸಂಸದರ ಚುನಾವಣೆ ಅಂದ್ರೆ ಬಳ್ಳಾರಿಯ ಸಂಸದರು ಏನ್ ತುಕಾರಾಮ್ ಅವರಾಗಿದ್ದಾರೆ ಆ ಚುನಾವಣೆಗೆ 20 ಕೋಟಿಯನ್ನ ಕೂಡ ಬಳಸಿದ್ರು ಅಂತ ವಿರೋಧ ಪಕ್ಷದವರು ಒಂದ್ ರೀತಿಯಾಗಿ ದೊಡ್ಡ ಮಟ್ಟದ ಆರೋಪವನ್ನು ನಡೆಸಿದ್ರು. ಮತ್ತು ವಿರೋಧ ಪಕ್ಷದಲ್ಲಿ ಬಿಜೆಪಿ ಮತ್ತು JDS ನ NDA ಅಭ್ಯರ್ಥಿಯಾಗಿ ಬಂಗಾರ ಹನುಮಂತ ಅವರು ಕೂಡ ಸ್ಪರ್ಧೆ ಮಾಡಿದ್ರು. ಈ ಹಿಂದೆ ಕೂಡ 2018ರಲ್ಲಿ ಬಂಗಾರ ಹನುಮಂತ ಅವರು ಇಂಡಿಪೆಂಡೆಂಟ್ ಆಗಿ ಸಂಡೂರಲ್ಲಿ ಸ್ಪರ್ಧೆ ಕೂಡ ಮಾಡಿರ್ತಾರೆ. ಅದಾದ ನಂತರ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಅಲ್ಲಿ ಈ ಬಾರಿ ಟಿಕೆಟ್ ಅನ್ನ ಕೂಡ ಗಳಿಸಿರ್ತಾರೆ. ಎಲ್ಲ ಒಂದ್ ಕಡೆ ಬಿಜೆಪಿಗೆ ಈ ಬಾರಿ ದೊಡ್ಡ ಮಟ್ಟದ ಪ್ಲಸ್ ಅಲ್ಲೂ ಕೂಡ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಅಲ್ಲಿ ಬಳ್ಳಾರಿಗೆ ಅಂದ್ರೆ ಜನಾರ್ದನ್ ರೆಡ್ಡಿ ಅವರಿಗೆ ಇಷ್ಟು ದಿನಗಳ ಕಾಲ ಬಳ್ಳಾರಿಗೆ ಪ್ರವೇಶ ಕೂಡ ಇರಲ್ಲ. ಈಗ ಬಳ್ಳಾರಿಗೆ ಅವ್ರಿಗೆ ಎಂಟ್ರಿ ಕೂಡ ಸಿಕ್ಕಿದೆ. ಅವ್ರಿಗೆ ಎಲ್ಲ ಒಂದ್ ಕಡೆ ಅವ್ರಿಗೂ ಕೂಡ ಸಂಡೂರಿನ ಕ್ಷೇತ್ರವನ್ನ ಗೆಲ್ಲಿಸಲೇಬೇಕಾಗಿದೆ. ಬಂಗಾರ ಹನುಮಂತನ ನಮ್ಮ ಬಿಜೆಪಿ ಕ್ಯಾಂಡಿಡೇಟ್ ನ ಗೆಲ್ಸಿದ್ರೆ ನನಗೆಲ್ಲ ಒಂದು ದೊಡ್ಡ ಮಟ್ಟದ ಸ್ಥಾನಮಾನ ಸಿಗುತ್ತೆ ಅನ್ಬಿಟ್ಟು ಶ್ರೀರಾಮುಲು ಅವರು ಕೂಡ ಒಂದ್ ರೀತಿ ಶ್ರೀರಾಮುಲು ಅವರಾಗಿರ್ಬೋದು ಮತ್ತು
ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ಇವರಿಬ್ರು ಸಹ ದೊಡ್ಡ ಮಟ್ಟದ ಫೈಟ್ ಅನ್ನೇ ಕೊಡ್ತಾ ಇದ್ರು. ಮತ್ತೆ ಇನ್ನೊಂದ್ ಕಡೆ ಈ ಕಡೆ ತುಕಾರಾಮ್ ಅವರ ಹೆಂಡತಿ ಅನ್ನಪೂರ್ಣ ಅವರು ಕೂಡ ಒಂದು ದೊಡ್ಡ ಮಟ್ಟದ ಫೈಟ್ ಅನ್ನೇ ಕೊಟ್ರು. ಎಲ್ಲ ಒಂದ್ ಕಡೆ ಇದೆಲ್ಲವನ್ನು ಗಮನಿಸುತ್ತಾ ಹೋದ್ರೆ ಇಲ್ಲೂ ಕೂಡ ಅಷ್ಟೇ ನೇರ ಹಣಾಹಣಿ ಕೂಡ ಇದೆ. ಒಂದು 50% ಚಾನ್ಸಸ್ ಅವರು ಕೂಡ ಗೆಲ್ಲುವ ಸಾಧ್ಯತೆಗಳಿದೆ. ಮತ್ತೆ ನಿನ್ನೆ ಅಷ್ಟೇ ಬಂದಿರತಕ್ಕಂತ ಎಕ್ಸಿಟ್ ಪೋಲ್ಸ್ ರಿಪೋರ್ಟ್ ನ ಪ್ರಕಾರ ನೋಡ್ತಾ ಹೋದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಮ್ ಅವರು ಗೆಲ್ತಾರೆ ಅಂತ ಅಲ್ಲೂ ಕೂಡ ಎಕ್ಸಿಟ್ ಪೋಲ್ಸ್ ರಿಪೋರ್ಟ್ ಬಂದಿದೆ. ಒಟ್ಟಾರೆಯಾಗಿ ನೋಡ್ತಾ ಹೋದ್ರೆ ಈ ಮೂರು ಕ್ಷೇತ್ರಗಳು ಏನಿದೆ, ಈಗಾಗಲೇ ಏನು ಹಾಲಿ ಶಾಸಕರು ಯಾರಿದ್ರು ಅವರೆಲ್ಲರೂ ಇದ್ದಿದ್ದು, ಒಂದು ಕಾಂಗ್ರೆಸ್ ಇತ್ತು, ಒಂದು ಬಿಜೆಪಿ ಇತ್ತು, ಒಂದು JDS ಇತ್ತು. ಅದೇ ರೀತಿ ಈ ಬಾರಿ ಕೂಡ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಪಕ್ಷಗಳು ಗೆದ್ದಿದ್ವು ಅದೇ ಪಕ್ಷಗಳು ಗೆಲ್ಲುತ್ತೆ ಅಂತ ಎಕ್ಸಿಟ್ ಪೋಲ್ ರಿಪೋರ್ಟ್ ಕೂಡ ಬಂದಿದೆ. ಇನ್ನು 2 ದಿನಗಳ ಕಾಲ ಬಾಕಿ ಇದೆ ಎಕ್ಸಿಟ್ ಪೋಲ್ ರಿಪೋರ್ಟ್ ಸತ್ಯವೋ ಸುಳ್ಳು ಅಂತ ಸಾಬೀತು ಮಾಡೋದಕ್ಕೆ. 23ನೇ ತಾರೀಕು ಫಲಿತಾಂಶ ಕೂಡ ಹೊರಗೆ ಬರಲಿದೆ. ಎಲ್ಲಿ ರಿಟೈನ್ ಆಗುತ್ತಾ, ಯಾವ ರೀತಿ ಆಗುತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು 3 ಕ್ಷೇತ್ರಗಳ ಉಪಚುನಾವಣೆಯ ವಿವರ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.